ಹೆಂಗೆ ಅಣ್ಣ ನಮಸ್ತೆ. ನಾನು ತಮ್ಮ ಹೆಸರು ರಂಗರಾಜ್ ಅಂತ. ನಿಮ್ಮದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ ಅಣ್ಣ? ತಾಲೂಕು ಮರಳಂಗುಳ, ರಾಮನಗರ ಜಿಲ್ಲೆ. ರಾಮನಗರ ಜಿಲ್ಲೆ. ಓಕೆ ಅಣ್ಣ, ಈ ಸತಿ ಮಾಗಡಿ ಜಾತ್ರೆ ಹೆಂಗೆ ನಡೀತು? ಮಾಗಡಿ ಜಾತ್ರೆ ಚೆನ್ನಾಗಿ ನಡೀತು. ಹಾಂ, ಚೆನ್ನಾಗಿ ಅನುಕೂಲ ಆಯಿತು. ರೈಸ್ ಕೊಡೋದು ಸರಿಯಾಗಿ ಕೊಡಲಿಲ್ಲ ಅಷ್ಟೇ. ರೈಸ್ ಕೊಡೋದು ಸರಿಯಾಗಿ ಕೊಟ್ಟಿಲ್ಲ. ಎಲ್ಲ ಮದುವೆ ತಿದ್ದಾಕ್ತು. ಹಾಂ ಹಾಂ. ಭೀಮಾ ಅಣ್ಣ? ಭೀಮಾ ಸರಿಯಾಗಿ ಕೊಟ್ಟಿದ್ದೀನಿ. ಮತ್ತೆ ಕೊಟ್ಟಿದ್ದು ತಿಂಗಳು ಮಟ್ಟಿಗೆ. ತಿಂಗಳ ಮಟ್ಟಿಗೆ ಕಾಸು ಇಸ್ಕೊಂಡಂಗೆ ಕೊಟ್ಟಿದ್ದ? ಇಲ್ಲ, ಕಾಸು ಕೊಟ್ಟಿಲ್ಲ ಅಣ್ಣ. ಈ ಊರಿ ಎಲ್ಲಿಂದ ಹಾಕೊಂಬಂದಿತ್ತು? ಎಕ್ಸ್ಟೇಟಲ್ಲಿ ಇತ್ತು. ಎಕ್ಸ್ಟೇಟರ್ ಇತ್ತು. ಎಷ್ಟು ಹಸಿ ಬಿಟ್ಟವ್ರ ಅಣ್ಣ ಅವರು? ದನಿಗೆ ಬಿಟ್ಟಿರೋ 10 ದನ ಬಿಟ್ಟವ್ರು ಅಷ್ಟೇ. 10 ದನ. ಎಷ್ಟು ವರ್ಷ ಇತ್ತು ಅವ್ರ ಮನೇಲಿ? ಅವ್ರ ವರ್ಷ 3 ವರ್ಷ ಇತ್ತು. ಟಿವಿ ಎಲ್ಲ ಸ್ಟೇಜ್ ಆಗೈತೆ. ಬಸ್ತಿ ಮಗ ಇದು. ಬಸ್ತಿ ಮಗ? ಇಂಟ್ರೆಸ್ಟ್ ಪಡೆದು ಬಸ್ತಿ ಮಗ ಇದು. ಓಕೆ ಓಕೆ. ನಿಮ್ಮ ಮನೇಲಿ ಈ ಥರ ಓರಿ, ಹಳೆ ಓರಿ ತೀರೋ ಈ ಥರ ಸೇಮ್ ಅದ್ರ ರೂಟೇ ಇದು? ಅದು ಮಕ್ಕನೇ ಸೇಮು. ಅದು ತಮ್ಮ ಇನ್ನೂ ಜಾಸ್ತಿ ಉದ್ದ ಬೀಸ್ ಜಾಸ್ತಿ ಇದು. ಓಕೆ ಓಕೆ. ಮತ್ತು ಅಲ್ಲೂ ಅಣ್ಣ? 6 6 ಈಗ. ಓಕೆ. ನೀವು ತಂದಾದ್ಮೇಲೆ ಎಷ್ಟು ಹಸು ಬಿಟ್ಟಿದ್ದೀರಾ? ಇವತ್ತು ಬಿಟ್ಟಿದ್ದು 2 ಹಸು ಬಿಟ್ಟಿದ್ದೀರಾ? ಓಕೆ. ನಿಮ್ಗೆ ಎಷ್ಟಾಗಿದೆ ಅಣ್ಣ? ಅಣ್ಣ 270. ಯಾರು ಬಂದರೆ ಓರಿ ಕೊಡ್ತೀರಾ ಅಣ್ಣ? ಕೊಡಲ್ಲ. ಆರದು? ಓಕೆ ಓಕೆ. 6 ಸಮಾನ? 6 ಇವಾಗ 6 ಹುಟ್ಟೈತೆ. ಓಕೆ ಅಣ್ಣ, ಇದು ಫಸ್ಟ್ ಏದಿತ್ತು ಓರಿ? ಫಸ್ಟು ಒಂದು ಎಕ್ಸ್ಟೆಂಡರ್ ಸೇರ್ಕೊಂಡು ಬಂದು ಐಗುರಿಗೆ ಹೋಗಿದ್ದಂತೆ. ಅವ್ರು ತಗೊಂಡು ಕರಿನಲ್ಲಿ 220. ಅವರು ಬೇಬಿಲೆಲ್ಲ ತಿರುಗಿ ಹೊಡೆದು ಆಮೇಲೆ ಲಾಸ್ಟ್ಗೆ ಅವರು ನನಗೆ ಮಾಗಿ ಜಾತ್ರೆಯಲ್ಲಿ ಮೆರವಣಿಗೆ ಮಾಡುವಾಗ ನಾನು ಒಂದು ಓರಿ ಐತೆ ಬಾ ಕೊಡ್ತೀನಿ, ಒಳ್ಳೇದು ಒಂದು ಓರಿ ಬಸ್ತಿ ಮಗ ಬ್ರೆಡ್ ನಿಂಗೆ ಓರಿ ಸೊಕೈತಲ್ಲ ಅದ್ರ ತಮ್ಮ ಬಾ ಕೊಡ್ತೀನಿ ಅಂದರು. ನಾನು ಹೋದೆ, ಇಷ್ಟ ಆಯಿತು, ಹಾಕೊಂಬಂದೆ. ಓಕೆ. ತಮ್ಮರ ಏನಣ್ಣ ನಂಬರ್? 9731 906496. ಅಣ್ಣ, ನಮ್ಮ ಚಾನಲ್ ಮುಖಾಂತರ ಯಾರು ಓರಿ ಕೇಳ್ಕೊಂಬಂದ್ರೆ, ಹೊಸ ಕೇಳ್ಕೊಂಬಂದ್ರೆ ಕೊಡ್ತೀರಾ ಅಣ್ಣ? ಹೊಸ ಕೇಳ್ಕೊಂಬಂದ್ರೆ ಕೊಡಿಸ್ತೀನಿ, ನಾವು ಕೊಡಲ್ಲ. ಕೇಳ್ಕೊಂಬಂದ್ರೆ ಕೊಡಿಸ್ತೀರಾ? ಓಕೆ ಅಣ್ಣ. ನಿಮ್ಗೇನು ಅವಾಗಿಂದನೂ ಇದೇ ಬಿಸ್ನೆಸ್ಸಾ, ಓರಿ ತರೋದು, ಓರಿ ಕೊಡೋದು? ಅಪ್ಪನ ಕಾಲಿಂದ ಬರೀ ಓರಿ ಬಿಸ್ನೆಸ್. ಓರಿ ಬಿಸ್ನೆಸ್. ಓಕೆ. ತಳಿ ಅಭಿವೃದ್ಧಿ ಓರಿ ತರೋದು, ತಳಿ ಅಭಿವೃದ್ಧಿ ಮಾಡೋದು ಅಷ್ಟೇ ಅಣ್ಣ. ಇವಾಗ ಇದೊಂದೇ ಓರಿನಾ ಅಥವಾ ಇನ್ನೂ ಬೇರೆ ಓರಿ ಇದೆಯಾ? ಬೇರೆ ಇಲ್ಲ, ಇದೊಂದೇ ಓರಿ ಇತ್ತು. ನೆನ್ನೆ ಒಂದು ಬೇರೆ ಮನೆ ಹೊಡೆದಿದ್ದೀನಿ, ಅದು ಮತ್ತೆ ಹಾಕೊಂಬತ್ತೀನಿ. ಒಂದು ತಿಂಗಳು ಆದಮೇಲೆ ಹಾಕೊಂಬತ್ತೀರಾ? ಮತ್ತೆ ಅವ್ರಿಗೊಂದು ಥರ ಕೊಡಿಸ್ಬೇಕು, ಅವ್ರ ಥರ ಕೊಡಿಸ್ಬಿಟ್ಟು ಮತ್ತೆ ಹಾಕೊಂಬತ್ತೀನಿ. ಓಕೆ ಅಣ್ಣ. ಈ ಸತಿ ಏನು ಜಾತ್ರೆ ಎಲ್ಲ ಮುಗಿತಣ್ಣ? ಏನು ಇನ್ನೂ ಎಷ್ಟಿದೆ ಜಾತ್ರೆ? ಜಾತ್ರೆ ಎಲ್ಲ ಮುಗೀತು. ಜಾತ್ರೆ ಎಲ್ಲ ಮುಗಿತು. ಹಾಂ ಹಾಂ. ಯಾವುದು ಏನು ಜಾತ್ರೆ ಪತ್ರ ಏನಿಲ್ಲ. ಇನ್ನೇನೇ ನೆಕ್ಸ್ಟ್ ವರ್ಷ? ಓಕೆ. ಮಾಗಡಿ ಬಿಟ್ಟರೆ ನೀನು ಎಲ್ಲೂ ಹೊಡೆಯಲ್ಲ ಬೇರೆ. ಮಾಗಡಿ ಒಂದೇ ಅಣ್ಣ. ಏನೆಲ್ಲ ಮಾಗಡಿ ಅಂತಾರೆ ಏನು? ಮಾಗಡಿ ಇದು ದೊಡ್ಡ ಜಾತ್ರೆ ಚೆನ್ನಾಗಾಯ್ತದೆ. ಎಲ್ಲಿ ಬೇರೆ ಕಡೆಯಿಂದ ಒಳ್ಳೊಳ್ಳೆ ದೂರಿಂದ ಬಂದು ದನಗಳು ಸೇರ್ಕೊತವೆ. ಒಳ್ಳೊಳ್ಳೆ ಟಾಪ್ ದನಗಳು ಸೇರ್ಕೊತವೆ. 10 ಲಕ್ಷ 5 ಲಕ್ಷವು ಎಲ್ಲ ಒಳ್ಳೊಳ್ಳೆ ಮೆರವಣಿಗೆ ಮಾಡ್ತಾರೆ. ಲಾಸ್ಟ್ ಜಾತ್ರೆಯಿಂದ ಒಳ್ಳೆ ಮೆರವಣಿಗೆ ಮಾಡ್ತಾರೆ. ಓಕೆ ಅಣ್ಣ. ನಿಮ್ಮ ಮಾಗಡಿ ಏನು ಬೆಂಗಳೂರು ಸೇರಾಯ್ತಾ? ಬೆಂಗಳೂರು ಗ್ರಾಮಾಂತರ. ಅದಕ್ಕೆ ಲಾಸ್ಟ್ ಜಾತ್ರೆ ಅಂದ್ಬಿಟ್ಟು ಇದು. ಓಕೆ ಅಣ್ಣ. ಏನು ಟೈಮಿಂಗ್ಸು ಅಣ್ಣ ಹೊಸ ಬರೋದು? ಬೆಳಗಿಂದ 6 ಗಂಟೆ 10 ಗಂಟೆವರೆಗೆ ಬಂದ್ಬಿಡ್ತೇವೆ. ಇಲ್ಲ ಸಂಜೆ ಒಂದು 3 ಗಂಟೆಯಿಂದ 4 ಗಂಟೆಗೆ ಬರ್ತೇವೆ. ಅಷ್ಟೇ. ಓರಿ ತಿಂಡಿ ಕೊಟ್ಬಿಟ್ಟು ಹೊಡಿತಾರೆ. ಓಕೆ ಅಣ್ಣ. ನೀವು ಆರೋಗ್ಯ ಯಾವ ಥರ ನೋಡ್ಕೊತೀರಾ? ಆರೋಗ್ಯ ನಾವು ಹಾಲು, ಮೊಟ್ಟೆ, ಬೂಸ ಎಲ್ಲ ಕೊಡ್ತೀವಿ ಅಣ್ಣ. ಮೊಟ್ಟೆ ಕೊಡೋದ್ರಿಂದ ಏನು ಉಪಯೋಗ? ಚೆನ್ನಾಗಿ ಬಾಡಿ ಬರ್ತದೆ. ಚೆನ್ನಾಗಿ ಬಾಡಿ ಬರ್ತದೆ, ಚೆನ್ನಾಗಿ ಶೈನಿಂಗ್ ಬರ್ತದೆ. ಅಣ್ಣ, ಇವಾಗ ಮೂಗ್ ದರ ಹಾಕ್ಬೇಕಾದ್ರೆ ಬರೀ ಮೂಗ್ ದರ ಮಾತ್ರ ಹಾಕೋರು. ಆ ಪೈಪ್ ಎಲ್ಲ ಏನು ಕಣ ಹಾಕವ್ರೆ? ಪೈಪ್ ಬರ್ತದೆ, ಮೂಗ್ ದರ ಕೊಡ್ತದೆ ಅಂತ. ತಿರುಗಿಸ್ತೀವಿ ಅಂದರೆ ಆಯವರೆಗೂ ತಿರುಗಿಸ ವಾಸನೆ ಬರ್ತದೆ ಅಂತ ಹೇಳ್ಬಿಟ್ಟು ಪೈಪ್ ಹಾಕಿರೋದು. ವಾಸನೆ ಬರಲ್ಲ. ಇವಾಗ ವಾಸನೆ ಬರಲ್ಲ. ಓಕೆ. ಆಯದ ಓರಿಗಳಿಗೆ ಮೂಗ್ ದರ ಇರ್ತದ, ತಿರುಗಿಸಕ್ಕಾಗಲ್ಲ. ಈ ಪೈಪಲ್ಲಿ 1 ವರ್ಷ ಆದರೂ ತಿರುಗಿಸ್ಬೇಡ, ಏನೂ ಆಗಲ್ಲ. ಆಮೇಲೆ ಮೂಗ್ ಕೊರೆಯಲ್ಲ. ಅದರಿಂದ ಏನು ಎಫೆಕ್ಟ್ ಏನಾಗಲ್ವಣ್ಣ? ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ. ಓಕೆ.